ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಗೆ ನಿಮ್ಮ ನೆನಪಿದೆಯಾ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ, ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ನಿಮ್ಗೆ ನೆನಪಿದೆಯಾ ಅವ್ರಿಗೆ? ಕಾರ್ಡ್ ನಂಬರ್ 1, 2 ಹಾಗೆ 3. ಇಲ್ಲಿ 2 ಮತ್ತೊಂದು ಬಾಟಮ್ನಲ್ಲಿ ಏನಿದೆ ನೋಡೋಣ. ಇಲ್ಲೊಂದು ಟವರ್ ಕಾರ್ಡ್ ಬರ್ತಾ ಇದೆ. ಟವರ್ ಕಾರ್ಡ್ ಅಂದಾಗ ಡಿಸ್ಟ್ರಕ್ಷನ್. ಏನೋ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗಿದೆ, ಸೈಲೆಂಟ್ ಆಗಿದ್ದೀರಾ ಅಥವಾ ಕೆಲವರು ಬ್ರೇಕಪ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಮಾತಿಗಿಂತ ಮೌನನೇ ಹೆಚ್ಚಾಗಿದೆ. ಏನೋ ಈ ರಿಲೇಷನ್ಶಿಪ್ನಲ್ಲಿ ಬಿರುಗಾಳಿ ಇದೆ, ನಂಬಿಕೆ ಕಳ್ಕೊಂಡಿದ್ದೀರಾ ಇಬ್ಬರೂ. ಈಗ ಇನ್ನೇನಿದೆ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಏನಿದೆ? ಎಕ್ಸ್ಪ್ರೆಷನ್, ಲ್ಯಾಕ್ ಆಫ್ ಕಮ್ಯುನಿಕೇಷನ್, ಎಕ್ಸ್ಪ್ರೆಷನ್, ಓನರ್ಶಿಪ್. ಯಾವುದೋ ಕ್ಲಾರಿಟಿಗೋಸ್ಕರ ಈ ಕನೆಕ್ಷನಲ್ಲಿ ನೀವಿಬ್ಬರು ದೂರ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ನಿಮ್ಮ ಈ ಫ್ರೆಂಡ್ಶಿಪ್ನಲ್ಲಿ ಅಂಥ ಸೀರಿಯಸ್ನೆಸ್ ಇರಲಿಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ನೀವು ಈ ಫ್ರೆಂಡ್ಶಿಪ್ಗೆ ಅರ್ಥ ಹುಡುಕ್ತಾ ಇದ್ದೀರಾ. ಮುಂದೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ ನಿಮಗೆ. ಆದರೆ ಈ ವ್ಯಕ್ತಿ ಅದ್ರ ಬಗ್ಗೆ ನಿಮ್ಗೆ ಏನೂ ಕ್ಲೂ ಕೊಡ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ. ಇದೇ ವಿಷಯವಾಗಿ ನೀವಿಬ್ಬರು ದೂರ ಆಗಿದ್ದೀರಿ ಅನ್ನೋದಿದೆ ಇಲ್ಲಿ. ಅವರ ಎನರ್ಜಿ ನೋಡಿದಾಗ ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ. ಅವ್ರ ಕನಸಲ್ಲಿ ಸಹಿತ ನಿಮ್ಮನ್ನು ಅವರು ನೆನಪಿಸ್ಕೊಳ್ಳೋದಿದೆ. ನಿಮ್ಮ ಜೊತೆ ಮದುವೆ ಆಗಬೇಕು, ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋ ಆಸೆ ಇದೆ. ಯಾವುದೋ ಹಳೆಯ ನೆನಪುಗಳು ಆಗಾಗ ಅವ್ರಿಗೆ ಬರ್ತಾ ಇರುತ್ತೆ. ಹಿಂದೆ ಇವ್ರ ಲೈಫಲ್ಲಿ ಏನೋ ಡಿಸಪಾಯಿಂಟ್ಮೆಂಟ್ಸ್ ಇತ್ತು, ಅದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಆ ಒಂದು ಯೋಚನೆಗಳು, ಆ ಕಹಿ ನೆನಪುಗಳು ಆಗಾಗ ಅವ್ರಿಗೆ ಬರ್ತಾ ಇರುತ್ತೆ. ಪ್ರೀತಿ ಪ್ರೇಮ ಅನ್ನೋದ್ರಲ್ಲಿ ನಂಬಿಕೆ ಕಳ್ಕೊಂಡಿದ್ದಾರೆ. ಇದ್ರ ಮಧ್ಯೆ ನಿಮ್ಮನ್ನು ಭೇಟಿಯಾಗಿದ್ದಾರೆ ಸರಿ, ನಿಮ್ಮ ಫ್ರೆಂಡ್ಶಿಪ್ಪಿಂದ, ನಿಮ್ಮ ಒಳ್ಳೆ ಸ್ವಭಾವದಿಂದ ಅಟ್ರ್ಯಾಕ್ಟ್ ಆಗಿದ್ದಾರೆ. ಪ್ರಪಂಚದಲ್ಲಿ ಒಳ್ಳೆ ಜನರೂ ಇದ್ದಾರೆ ಹಾಗನ್ನಿಸುತ್ತೆ ಅವ್ರಿಗೆ. ಯಾವುದೋ ಕಹಿ ನೆನಪುಗಳು ಇತ್ತು ಸರಿ, ಆದರೆ ಎಲ್ಲರೂ ಹಾಗಿರೋಲ್ಲ ಹಾಗನ್ನಿಸ್ತಾ ಇದೆ ಅವ್ರಿಗೆ. ನೀವು ಅವ್ರನ್ನ ಇಷ್ಟಪಡೋದು, ನೀವು ಅವ್ರಿಗೆ ಕೇರ್ ಮಾಡೋದು, ಆಗಾಗ ನೀವು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡೋದು ಅವ್ರಿಗೆ ಎಲ್ಲ ಇಷ್ಟ ಆಗುತ್ತೆ. ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ರೂ ಆಗಾಗ ನೆಗೆಟಿವ್ ಥಾಟ್ಸ್ ಬರ್ತಾನೆ ಇರುತ್ತೆ ಅವ್ರಿಗೆ. ನಿಮ್ಮನ್ನು ಭೇಟಿ ಮಾಡ್ತಾರೆ, ಕ್ಯಾಶುಯಲಾಗಿ ಮಾತಾಡ್ತಾರೆ, ಆದರೆ ಇಲ್ಲಿ ಲ್ಯಾಕ್ ಆಫ್ ಎಕ್ಸ್ಪ್ರೆಷನ್ ಅನ್ನೋದಿದೆ. ಅವ್ರ ಮನಸ್ಸಿನ ಭಾವನೆಗಳನ್ನ ಏನೂ ಹೇಳ್ಕೊಳ್ಳಲ್ಲ. ಆ ಹಿಂದಿನ ಕಹಿ ನೆನಪುಗಳು ಸಹಿತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇಲ್ಲ. ಆದರೆ ಈ ವ್ಯಕ್ತಿಗೆ ಸ್ವಲ್ಪ ಈಗೋ ಇದೆ ಅನ್ನೋದು ಬರ್ತಾ ಇದೆ. ಕಡಿಮೆ ಮಾತು, ಹೆಚ್ಚು ಮಾತಾಡಿದರೆ ಅಥವಾ ಅವ್ರ ಮನಸ್ಸಿನ ಭಾವನೆಗಳನ್ನ ಶೇರ್ ಮಾಡಿಕೊಂಡ್ರೆ ನೀವೇನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ದೂರ ಆಗ್ತೀರಾ. ಆ ಎಲ್ಲ ಭಾವನೆಗಳಿಂದ ಆದಷ್ಟು ಸೈಲೆಂಟ್ ಆಗಿರೋಕ್ಕೆ ಪ್ರಯತ್ನ ಮಾಡ್ತಾರೆ ಇವರು. ಅಂಥ ಸೋಷಿಯಲ್ ಪರ್ಸನ್ ಅಲ್ಲ, ಹಾಗೆ ಎಕ್ಸ್ಪ್ರೆಸಿವ್ ಅಲ್ಲ. ಇವ್ರಿಗೆ ಅಂಥ ಫ್ರೆಂಡ್ಸ್ ಸರ್ಕಲ್ ಇಲ್ದಿದ್ರೂ ನಿಮ್ಮ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ನೀವು ಒಂದೆರಡು ದಿನ ಕಾಲ್ ಮಾಡ್ದಿದ್ರೆ, ಮೆಸೇಜ್ ಮಾಡ್ದಿದ್ರೆ ತುಂಬ ಗಾಬರಿ ಆಗೋದಿದೆ. ಹಾಗೇನೂ ಈ ಕನೆಕ್ಷನ್ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇಲ್ಲ. ಇಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಆಗಾಗ ಅವ್ರಿಗೆ ಮೂಡ್ ಆಫ್ ಆಗುತ್ತೆ, ಸೈಲೆಂಟ್ ಆಗಿಬಿಡ್ತಾರೆ. ಎಷ್ಟೋ ಸರಿ ನೀವೇ ಅವ್ರಿಗೆ ಕನೆಕ್ಟ್ ಆಗಿದ್ದೀರಾ, ಅವ್ರಿಗೆ ಆದಷ್ಟು ಕಾನ್ಫಿಡೆನ್ಸ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀರಾ. ಆದರೆ ಈ ನಡುವೆ ಏನಾಗಿದೆ, ಏನು ನಡೀತಾ ಇದೆ ಇಲ್ಲಿ ನೋಡೋಣ. ಇಲ್ಲಿ ಏನಿದೆ, ಏನು ಕಾರ್ಡ್ಸ್ ಬರುತ್ತೆ. ಹಾಗೆ ಇದರಲ್ಲಿ ನಿಮ್ಮ ಎನರ್ಜಿನೂ ಬರುತ್ತೆ. ರೆಬೆಲ್ ಬರ್ತಾ ಇದೆ ನೋಡಿ, ಸಕ್ಸಸ್, ಮತ್ತೊಂದು ಕಂಡೀಷ್ನಿಂಗ್, ಹಾಗೆ ಸೆಲೆಬ್ರೇಷನ್ ಬರ್ತಾ ಇದೆ, ಮತ್ತೊಂದು ಇಂಟಿಗ್ರೇಷನ್. ಇಲ್ಲೊಂದು ಅಲೋನ್ನೆಸ್ ಇದೆ. ಈ ವ್ಯಕ್ತಿಗೆ ಯಾವಾಗಲೂ ಲೋ ಫೀಲ್ ಆಗ್ತಾ ಇರುತ್ತೆ.
ಹಿಂದಿನ ನೆನಪುಗಳಿದೆ ಸರಿ. ಈ ವ್ಯಕ್ತಿ ಪ್ರತಿಯೊಂದರಲ್ಲೂ ಸಕ್ಸಸ್ ಹುಡ್ಕೋರು. ಏನೇ ಕೆಲಸ ಮಾಡಲಿ, ಯಾರೇ ಫ್ರೆಂಡ್ಶಿಪ್ ಮಾಡಲಿ, ಅದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಅನ್ನೋ ಮನಸ್ಸಿರುತ್ತೆ. ಯಾವುದೋ ಹಿಂದಿನ ರಿಲೇಷನ್ಶಿಪ್ನಲ್ಲಿ ಕಹಿ ಅನುಭವಗಳಾಗಿರೋದ್ರಿಂದ ಈ ವ್ಯಕ್ತಿಗೇನೋ ಸಿಟ್ಟಿದೆ. ನಿಮ್ಮನ್ನು ಆಗಾಗ ಭೇಟಿ ಮಾಡಿದ್ರೂ ಸಂತೋಷ ಇದೆ, ಅಲ್ಲಿ ಇಂಟಿಗ್ರೇಷನ್ ಇದೆ ಇಬ್ಬರಲ್ಲೂ. ಆದರೆ ಹೆಚ್ಚು ಮೌನವಾಗಿರ್ತಾರೆ ಅನ್ನೋದಿದೆ ಇಲ್ಲಿ. ಗಂಟೆಗಟ್ಟಲೆ ನೀವು ಮಾತಾಡ್ತೀರಾ, ಕೇಳಿಸ್ಕೊಳ್ಳುವಷ್ಟು ಪೇಷನ್ಸ್ ಇದೆ. ಈ ಕನೆಕ್ಷನಲ್ಲಿ ಸಕ್ಸಸ್ ಆಗ್ತೀನಿ ಅನ್ನೋ ನಂಬಿಕೆ ನಿಮಗಿದೆ. ಆದರೆ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ. ಈ ಒಂದು ರೌಂಡಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ನೀವು ಆದಷ್ಟು ಪಾಸಿಟಿವ್ ಆಗಿರ್ತೀರಾ. ಅವ್ರು ಯಾವುದೇ ಒಂದು ರಿಯಾಕ್ಷನ್ ಕೊಡ್ತಾ ಇಲ್ಲ, ನಿಮಗೆ ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ. ಎಸ್ ಅಂತಲೂ ಹೇಳ್ತಾ ಇಲ್ಲ, ನೋ ಅಂತಲೂ ಹೇಳ್ತಾ ಇಲ್ಲ. ಆದರೆ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ, ನಿಮ್ಮನ್ನು ಬಿಟ್ಕೊಟ್ಟಿಲ್ಲ. ಹಾಗೆ ನಿಮ್ಮ ಮೇಲೆ ಕೇರಿಂಗ್ ಭಾವನೆಯೂ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಇಲ್ಲೊಂದು ಟ್ರಸ್ಟ್ ಇಶ್ಯೂ ಕಾಣ್ತಾ ಇದೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಅನುಮಾನಗಳಿದೆ. ಈ ಕನೆಕ್ಷನ್ನಲ್ಲಿ ಅಂಥ ಸೀರಿಯಸ್ನೆಸ್ ಇಲ್ಲ. ನಾನೇನು ನೀನು ಹಿಂದೆ ಬಂದಿಲ್ಲ, ನೀನಾಗೆ ಇಷ್ಟಪಟ್ಟಿದ್ಯಾ, ಈ ನೆಗೆಟಿವ್ ಮಾತುಗಳು ಆಗಾಗ ಬರ್ತಾ ಇರುತ್ತೆ ಇಲ್ಲಿ. ಇಲ್ಲಿ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇದೆ. ಈ ಎಲ್ಲ ಪರಿಸ್ಥಿತಿಗಳಿಗೆ ಇಬ್ಬರೂ ಕಾರಣ ಅಲ್ಲ. ಇಬ್ಬರು ಮುಂದಿನ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ನಿಮಗೂ ಈ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ. ಮನಸ್ಸು ಅಡಿಕ್ಟ್ ಆಗಿದೆ. ಮಾತುಕತೆಗಳಾದಾಗ ಸಿಟ್ಟು ಬರುತ್ತೆ. ಕರೆಂಟ್ ಎನರ್ಜಿ ನೋಡಿದಾಗ ಈಗ ಮನಸ್ಸು ಕಾಮಾಗಿದೆ. ಕೋಪ ಎಲ್ಲ ತಣ್ಣಗಾಗಿದೆ. ಅವ್ರಿಗೂ ಗಿಲ್ಟ್ ಫೀಲ್ ಆಗ್ತಾ ಇದೆ. ಯಾವುದೇ ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ನಲ್ಲಿ ನಂಬಿಕೆ ಮುಖ್ಯ. ಅವ್ರಿಗೂ ಇಲ್ಲಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಇವೆಲ್ಲ ಮಾತುಕತೆಗಳಿಂದ ಅವ್ರಿಗೆ ನಿಮ್ಮ ಮೇಲಿನ ಪ್ರೀತಿ ವಿಶ್ವಾಸಗಳು ಕಡಿಮೆ ಆಗಿಲ್ಲ. ಈ ಟೈಮಲ್ಲಿ ಅವ್ರು ನಿಮ್ಮ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಓವರ್ ಥಿಂಕಿಂಗ್ ಕಾಣಿಸ್ತಾ ಇದೆ. ನಿಮ್ಮ ಅನುಮಾನಗಳು, ನಿಮ್ಮ ಮಾತುಕತೆಗಳ ಬಗ್ಗೆ ಯೋಚಿಸ್ತಿದ್ದಾರೆ. ನಿಮ್ಗೆ ಹರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಮುಂದೆ ಅವ್ರ ಸಿಟ್ಟಿನ ಸ್ವಭಾವನ ತಿದ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ. ಇಲ್ಲೊಂದು ಸೈಲೆಂಟ್ ಎನರ್ಜಿ ಬರ್ತಾ ಇದೆ. ಇಬ್ಬರಲ್ಲೂ ಅಂಥ ಮಾತುಕತೆಗಳು ಕಾಣ್ತಾ ಇಲ್ಲ. ಇಬ್ಬರ ಮನಸ್ಸಲ್ಲೂ ಯುದ್ಧ ನಡೀತಾ ಇದೆ. ಕಾಂಟ್ಯಾಕ್ಟ್ ಮಾಡಬೇಕು, ಯಾರು ಮೊದಲು ಅನ್ನೋದಿದೆ. ಇಲ್ಲೊಂದು ಈಗೋ ಎನರ್ಜಿ ಬರ್ತಾ ಇದೆ. ಕೆಲವರು ಒಂದೇ ಕಡೆ ಕೆಲಸ ಮಾಡ್ತೀರಾ ಅಥವಾ ಒಂದೇ ಊರಲ್ಲಿದ್ದೀರಾ ಅನ್ನೋದಿದೆ. ಎದುರು ಸಿಕ್ಕಾಗ ಮತ್ತೆ ಅದೇ ಹಳೆ ನೆನಪುಗಳು ಬರೋದಿದೆ. ಆದರೂ ಮಾತುಕತೆಗಳಿಲ್ಲ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ನೋಡಿದಾಗ ಏನೋ ಸ್ಪೆಷಲ್ ಫೀಲ್ ಇದೆ. ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ಹಾಗೆ ನಿಮ್ಮ ಮಾತುಕತೆಗಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ ಇವ್ರಿಗೆ. ಇಲ್ಲಿ ಮತ್ತೆ ಈಗೋ ತಡೀತಾ ಇದೆ. ಈ ಮೌನದ ವಾತಾವರಣದಲ್ಲಿ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಹೆಚ್ಚಾಗಿದೆ ಅನ್ನೋ ಎನರ್ಜಿ ಬರ್ತಾ ಇದೆ. ಶುರುನಲ್ಲಿ ಯಾವಾಗಲೂ ನೀವೇ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಿ. ಈ ಸಾರಿ ನೀವು ಸುಮ್ಮನೆ ಇರೋದ್ರಿಂದ ಇನ್ಸೆಕ್ಯೂರಿಟಿ ಹೆಚ್ಚಾಗಿದೆ. ಈ ಬ್ರೇಕಪ್ ಟೈಮ್ನ ಅವಶ್ಯಕತೆ ಇಬ್ರಿಗೂ ಬೇಕಿತ್ತು ಅನ್ನಿಸ್ತಾ ಇದೆ. ಇಬ್ಬರ ನಡುವಿನ ನೆಗೆಟಿವ್ ಎನರ್ಜಿ ಹೀಲ್ ಆಗ್ತಾ ಇದೆ. ಮುಂದೆ ಇದೆಲ್ಲ ಮತ್ತೆ ರಿಪೀಟ್ ಆಗೋಲ್ಲ ಅನ್ನೋ ಎನರ್ಜಿ ಬರ್ತಾ ಇದೆ. ಸ್ವಲ್ಪ ದಿನ ನಿಮ್ಮ ಮನಸ್ಸನ್ನು ಬೇರೆ ಕಡೆ ಫೋಕಸ್ ಮಾಡಿ ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೋಬೇಕಾಗತ್ತೆ. ಆ ಟೈಮ್ ಬಂದಾಗ ನೀವಿಬ್ಬರು ಮತ್ತೆ ಕನೆಕ್ಟ್ ಆಗ್ತೀರಾ. ಅದಕ್ಕೋಸ್ಕರ ಪ್ರೇಯರ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಧನುಸ್ಸು, ಮೇಷರಾಶಿ, ಮಕರ ರಾಶಿ ಹಾಗೆ ಕುಂಭರಾಶಿ, ಮೀನ್ ರಾಶಿಗಳು ಬರ್ತಾ ಇದೆ. ಸೊ ಟರ್ನ್ ಆನ್ ಯುವರ್ ಹಾರ್ಟ್ ಲೈಟ್ ಆ್ಯಂಡ್ ಫೋಕಸ್ ಆನ್ ಯುವರ್ ಕನೆಕ್ಷನ್. ಇದಕ್ಕೆ ಏಂಜಲ್ಸಿಂದ ಮುಂದೆ ಏನಿದೆ ಕೇಳೋಣ. ಇಲ್ಲಿಂದ ನಿಮಗೆ ಏನು ಮೆಸೇಜ್ ಬರುತ್ತೆ, ಏನು ಗೈಡೆನ್ಸ್ ಬರುತ್ತೆ. ಇಲ್ಲೊಂದು ಪೇಷನ್ಸ್ ಬರ್ತಾ ಇದೆ ನೋಡಿ. ಡಿಟ್ಯಾಚ್ಮೆಂಟ್, ಮತ್ತೊಂದು ಟ್ರಸ್ಟ್, ಅಕ್ಸೆಪ್ಟೆನ್ಸ್ ಹಾಗೆ ಸ್ಯಾಟಿಸ್ಫ್ಯಾಕ್ಷನ್. ಬಾಟಮ್ನಲ್ಲಿ ಇಂಡಿವಿಜುವಾಲಿಟಿ ಬರ್ತದೆ. ಇಬ್ಬರು ಡಿಟ್ಯಾಚ್ ಆಗಿದ್ದೀರಾ ಸರಿ. ಇಲ್ಲಿ ನಂಬಿಕೆ ಕೊರತೆ ಇದೆ ಅನ್ನೋದು ಬರ್ತಾ ಇದೆ. ಯಾವುದೋ ಹಿಂದಿನ ಕಹಿ ನೆನಪುಗಳಿಂದ ಅವರು ಆಗಾಗ ನಿಮ್ಮಿಂದ ದೂರ ಇರ್ತಾರೆ. ಆದರೆ ಮುಂದೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ಬರ್ತಾ ಇದೆ. ನಿಮ್ಮಿಂದ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ.
ನೀವೊಂದು ಒಳ್ಳೆ ವ್ಯಕ್ತಿ ಹಾಗನ್ನಿಸುತ್ತೆ ಅವ್ರಿಗೆ. ಮುಂದೆ ಇಲ್ಲೊಂದು ಪಾಸಿಟಿವ್ ಎನರ್ಜಿ ಬರೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.